ಕನ್ನಡದಲ್ಲೀಗ ಚಾವಾ ಮೂವಿಯದ್ದೇ ಹವಾ. ಎಲ್ ನೋಡಿದ್ರೂ ಚಾವಾ ಕ್ರೇಜ್. ವಿಕಿ ಕೌಶಲ್ ಹಾಗೂ ರಶ್ಮಿಕಾ ಮಂದಣ್ಣ ಅಭಿನಯಿಸಿರುವ ಈ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ. ಆದ್ರೆ ಈ ಸಿನಿಮಾ ಕಲೆಕ್ಷನ್ಗಿಂತ ಸ್ಟೋರಿ ಬಗ್ಗೆಯೇ ಹೆಚ್ಚು ಸದ್ದು ಮಾಡ್ತಿದೆ. ಹಾಗಾದ್ರೆ ಈ ಸಿನಿಮಾದಲ್ಲಿ ಏನಿದೆ, ದೇಶಾದ್ಯಂತ ಚರ್ಚೆಯಾಗ್ತಿರುವ ಅಂಶ ಯಾವುದು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಚಾವಾ ಸಿನಿಮಾದಲ್ಲಿ ಜನರಿಗೆ ಕಾಣಿಸಿದ ಅಸಲಿ ಸ್ಟೋರಿ ಏನು? ಸಿನಿ ಲೋಕದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದೇಕೆ ಚಾವಾ ಸಿನಿಮಾ? ಮರಾಠ ದೊರೆ ಛತ್ರಪತಿ ಶಿವಾಜಿ ಹಾಗೂ ಪುತ್ರ ಸಂಭಾಜಿ ಸ್ಟೋರಿ ಹೊಂದಿರುವ ಚಾವಾ ಸಿನಿಮಾ ಫೆಬ್ರವರಿ 14ರಂದು ರಿಲೀಸ್ ಆಗಿದೆ. ಚಾವಾ ಸಿನಿಮಾ ಬರೋ ಮೊದಲು ಸಂಭಾಜಿ ಯಾರು ಅಂತ ಕೇಳುವ ಸ್ಥಿತಿ ಇತ್ತು. ಇತಿಹಾಸ ಓದಿದವರಿಗೆ ಮಾತ್ರ ಸಂಭಾಜಿ ಬಗ್ಗೆ ಗೊತ್ತಿರುತ್ತೆ. ಅದನ್ನ ಬಿಟ್ರೆ ಹೊರಗಿನವರಿಗೆ ಸಂಭಾಜಿ ಬಗ್ಗೆ ತಿಳಿದಿರಲ್ಲ. ಆದ್ರೀಗ ಚಾವಾ ಸಿನಿಮಾ ಸಂಭಾಜಿ ಮಹಾರಾಜ್ ಕಥೆಯನ್ನ ಅದ್ಭುತವಾಗಿಯೇ ಕಟ್ಟಿಕೊಟ್ಟಿದೆ. ಡೈರೆಕ್ಟರ್ ಲಕ್ಷ್ಮಣ್ ಉಟೇಕರ್ ಅವರ ಅದ್ಭುತ ನಿರ್ದೇಶನದ ಮೂಲಕ ಸಂಭಾಜಿ ಕತೆ ರೋಚಕತೆ ಮೂಡಿಸುತ್ತಿದೆ, ನೋಡುಗರನ್ನ ನಿಬ್ಬೆರಗಾಗಿಸುತ್ತಿದೆ. ಸಂಭಾಜಿ ಸಾಹಸಗಾಥೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ. ಚಾವಾ ಚಿತ್ರದಲ್ಲಿ ಛತ್ರಪತಿ ಶಿವಾಜಿಯ ಮಗ ಸಂಭಾಜಿ ಮಹಾರಾಜ್ ಕಥೆಯೇ ಅದ್ಭುತವಾಗಿದೆ. ಡೈರೆಕ್ಟರ್ ಲಕ್ಷ್ಮಣ್ ಉಟೇಕರ್ ಈ ಒಂದು ಕಥೆಯನ್ನ ಸಿನಿಮ್ಯಾಟಿಕ್ ಚೌಕಟ್ಟಿನಲ್ಲಿಯೇ ಆಕ್ಷನ್ ಸಿನಿಮಾ ರೀತಿಯೇ ತೋರಿಸಿದ್ದಾರೆ. ಸಂಭಾಜಿಯ ಸಾಹಸಗಾಥೆಯನ್ನ ಅಷ್ಟೇ ಥ್ರಿಲ್ಲಿಂಗ್ ಆಗಿಯೇ ಕಟ್ಟಿಕೊಟ್ಟಿದ್ದಾರೆ. ಈ ಸಿನಿಮಾವನ್ನ ನೋಡಿದ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಸಖತ್ ವೈರಲ್ ಆಗ್ತಿವೆ. ಶಿವಾಜಿಯ ಅಸಲಿ ಕತೆ ಗೊತ್ತಿರಲಿಲ್ಲ, ಸಂಭಾಜಿಯ ಸಾಹಸದ ಬಗ್ಗೆ ಕೇಳಿರಲಿಲ್ಲ, ವೆಬ್ಸೈಟ್ಗಳಲ್ಲೂ ಶಿವಾಜಿಯ ನೈಜ ಕತೆ ತಿಳಿಯೋದಿಲ್ಲ. ಆದ್ರೆ ಈ ಸಿನಿಮಾದಲ್ಲಿ ಶಿವಾಜಿ ಜೀವನಗಾಥೆಯನ್ನ ಅದ್ಭುತವಾಗಿ ತೋರಿಸಲಾಗಿದೆ ಅಂತ ಚರ್ಚೆಯಾಗ್ತಿದೆ. ಇನ್ನು ಕೆಲವರು ಧರ್ಮಕ್ಕಾಗಿ ಪ್ರಾಣ ಕೊಟ್ಟ, ಸಹಿಸಲು ಅಸಹನೀಯವಾದ ಪೀಡನೆಯನ್ನ ತಾಳಿಕೊಂಡ ಹೆಮ್ಮೆಯ ವೀರ ಸಂಭಾಜಿ ಅಂತೆಲ್ಲ ಬರೆದುಕೊಂಡಿರುವ ಪೋಸ್ಟ್ಗಳು ವೈರಲ್ ಆಗ್ತಿವೆ. ಹಾಗೆಯೇ ಔರಂಗಜೇಬ್ನ ಕ್ರೌರ್ಯ ಪ್ರೇಕ್ಷಕರ ಕಣ್ಣಿಗೆ ಕಟ್ಟುವಂತಿದೆ ಅಂತಲೂ ಚರ್ಚೆ ಜೋರಾಗಿದೆ. ಚಾವಾ ಸಿನಿಮಾ ಬಗ್ಗೆ ವಿವಾದಗಳ ಸುರಿಮಳೆ. ಇನ್ನು ಸಿನಿಮಾ ರಿಯಾಲಿಟಿ ಬಗ್ಗೆ ಚರ್ಚೆ ಒಂದ್ ಕಡೆಯಾದ್ರೆ, ಮತ್ತೊಂದು ಕಡೆ ವಿವಾದಗಳು ಈ ಸಿನಿಮಾದ ಬೆನ್ನತ್ತಿವೆ. ಹಲವರು ಸಂಭಾಜಿ ಮತ್ತು ಔರಂಗಜೇಬ್ನ ಕ್ರೌರ್ಯದ ಬಗ್ಗೆ ಟೀಕೆ ಮಾಡ್ತಿದ್ದಾರೆ. ನಟಿ ಸ್ವರಾ ಭಾಸ್ಕರ್ ಔರಂಗಜೇಬ್ನ ಹಿಂಸೆಯನ್ನ ನಕಲಿ ಎನ್ನುವ ಮೂಲಕ ಅದನ್ನ ಕುಂಭಮೇಳದ ಕಾಲ್ತುಳಿತಕ್ಕೆ ಹೋಲಿಕೆ ಮಾಡಿದ್ದಾರೆ. ಕುಂಭಮೇಳದ ಕಾಲ್ತುಳಿತ ಪ್ರಕರಣ ನಡೆದು ಜನ ಸತ್ರು, ಬಳಿಕ ಜೆಸಿಬಿ ಬಳಸಿ ಶವಗಳನ್ನ ಮುಚ್ಚಿ ಹಾಕಿದ್ರು ಅನ್ನುವ ಆರೋಪಕ್ಕಿಂತ 500 ವರ್ಷಗಳ ಹಿಂದೆ ಕೊಂಚ ಕಾಲ್ಪನಿಕವಾಗಿ ವೈಭವೀಕರಿಸಿ ತೋರಿಸಿರುವ ಚಿತ್ರಹಿಂಸೆ ನೋಡಿದ್ರೆ ಇದೆಂತಹ ಮೈಂಡ್ ಸೆಟ್ ಅನಿಸುತ್ತದೆ ಎಂದು ಬರೆದುಕೊಂಡಿದ್ದಾರೆ. 288 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಚಾವಾ ಆರ್ಭಟ. ಫೆಬ್ರವರಿ 14ರಂದು ರಿಲೀಸ್ ಆಗಿರುವ ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ ಧೂಳೆಬ್ಬಿಸುತ್ತಿದೆ. 130 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಚಾವಾ ಸಿನಿಮಾ ಈವರೆಗೂ 288 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಿದೆ. ಈ ವೀಕೆಂಡ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡುವ ಮುನ್ಸೂಚನೆ ನೀಡಿದೆ. ಕಲೆಕ್ಷನ್ ವಿಚಾರದಲ್ಲಿ ಪುಷ್ಪಾ 2 ಸಿನಿಮಾ ಅನಿಮಲ್ ಸಿನಿಮಾ ದಾಖಲೆ ಮುರಿಯಬಹುದು ಅಂತ ಭಾರೀ ಚರ್ಚೆಯಾಗ್ತಿದೆ. ಒಟ್ನಲ್ಲಿ ಚಾವಾ ಸಿನಿಮಾದಲ್ಲಿ ಸಂಭಾಜಿಯ ರಿಯಲ್ ಲೈಫ್ ಸ್ಟೋರಿ ಹೇಳಲಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಯಾಗ್ತಿದೆ. ವಿವಾದಗಳ ಮಧ್ಯೆ ಪುಟಿದೆದ್ದು 2,000 ಕೋಟಿ ರೂಪಾಯಿಯ ಗಡಿ ದಾಟುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.